ಇಲ್ಲಿ ತುಂಬಾನೇ ಮ್ಯಾಪಿಂಗ್ ಇದೆ ನೀವು ಹೇಳ್ದಂಗೆ. ಲೈಕ್ ಅಗೇನ್ ಇಲ್ಲಿ MTXL ಅಂತ MTLX ಮತ್ತು USDC ಅಂತೆಲ್ಲ ಇದೆಯಲ್ಲ, ಇದೆಲ್ಲ ಇವ್ರು ಕೂಡ ಯೂಸ್ ಮಾಡ್ತಾರೆ. ಇವಾಗ ಗೇಮ್ ಏನೋ ಕ್ರಿಯೇಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಒಟ್ಟು ಕಂಪ್ಯೂಟರ್ ಸೈನ್ಸ್ ಅವ್ರು ಇವಾಗ ಆ್ಯನಿಮೇಷನ್ಸ್ ಏನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ ಅವ್ರು ಯೂಸ್ ಮಾಡೋಕ್ಕೆ ಈ ಎರಡು ಮ್ಯಾಪ್ ಇರೋದು. ಈ ಲೈಕ್ ಅಗೇನ್ ಆ್ಯಂಬಿಯೆಂಟ್ ಇದೆಯಲ್ಲ, ಸೊ ಈವನ್ ಅದೂ ಅಷ್ಟೇ. ಸೊ ಅದು ಮ್ಯಾಪಿಂಗ್ಗೆ, ಬಟ್ ಇಲ್ಲಿ ನಾವು ವೀರಲ್ಲಿ ಕೊಡೋಕ್ಕಾಗಲ್ಲ. ಸೊ ಹಾಗೆ ಇದೆಲ್ಲ ಮ್ಯಾಪಿಂಗ್ ಬೇಕಾದ್ರೆ ಇದ್ರಲ್ಲಿ ಕೊಡ್ಬೋದು 3ds ಮ್ಯಾಪ್ಸಲ್ಲಿ. ಸೊ ಇದು ಬಿಟ್ಟಿನ ಮ್ಯಾಪ್ಗಳಿರೋದು ಅದರಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ನಿಮ್ಗೆ ಏನಾದ್ರು ಕ್ಯೂರಿಯಾಸಿಟಿ ಇದ್ದರೆ ಇವೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ, ಸೊ ಇದು ನಮಗೆ ಯೂಸ್ ಆಗಲ್ಲ. ಲೈಕ್ ಇವರಿಗೆ ಬಟ್ CS IT ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಓಕೆ, ನೀವು ಬೇಕಾದರೆ ಆ ಥರ ಇದ್ದರೆ ಲೈಕ್ .mtlx ಫೈಲು ಯಾರು ಯೂಸ್ ಮಾಡ್ತಾರೆ ಅಂತ ಬೇಕಾದ್ರೆ ಸಿಂಪಲ್ ಆಗಿ ಸರ್ಚ್ ಮಾಡ್ಬೋದು ಇದರಲ್ಲಿ. ಹಾಗೇನಾದರೂ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಅಪ್ಲೈ ಮಾಡೋಣ. ಸೊ ಫಸ್ಟು ಒಂದು ಜನರೇಟ್ ಮೆಟೀರಿಯಲ್ ಕ್ರಿಯೇಟ್ ಮಾಡಿ. ಸೊ ಫಸ್ಟ್ ಬಂದು ಕಲರು. ಸೊ ಡಿಫ್ಯೂಸಲ್ಲಿ ಕಲರ್ ಅಂತ ಇದೆ. ಸೊ ಕಲರ್ ಅಂತ ಹೇಳಿದ್ರೆ ಇದು ಬೇಕಾಗಿರೋ ಮ್ಯಾಪ್ ಎಲ್ಲಿದೆ ಅಂತ ಸರ್ಚ್ ಮಾಡಿ. ಅಂದರೆ ಬಿಟ್ ಮ್ಯಾಪ್ ಹೋಗ್ತೀರಿ. ಸೊ ಈಗ ಡೌನ್ಲೋಡ್ಸ್ ಇಲ್ಲಿ ಲೈಕ್ ಕಲರ್ ಅಂತ ಏನಿದೆ ಆಲ್ಮೋಸ್ಟ್ ಇಲ್ಲಿದೆ ಕಲರಿಂಗ್ ಮ್ಯಾಪ್. ಸೊ ಅದು ಬಿಟ್ಟರೆ ಲೈಕ್ ಇನ್ನೆಲ್ಲೂ ಇಲ್ಲ ನನಗೆ ಕಲರ್ ಮ್ಯಾಪ್ ಬಂದ್ಬಿಟ್ಟು. ಸೊ ಹಾಗೆ ನೀನು ನೋಡಿ ಆವಾಗಲೇ 2 ಎಕ್ಸ್ಟ್ರಾ ಫೈಲ್ಸ್ಗಳಿದ್ವಲ್ಲ ಇಲ್ಲಿ ಬರ್ತಾ ಇಲ್ಲ ನೋಡಿ. ಲೈಕ್ ಆಂಬಿಯೆಂಟ್ ಮ್ಯಾಪ್ ಒಂದು ಬರ್ತಿದೆ ಅಂದರೆ JPG ಮ್ಯಾಪು, ಇನ್ನೊಂದು ಲೈಕ್ CS ಅವರೆಲ್ಲ ಬಳಸ್ತಾರೆ ಅನ್ನಲ್ಲ, ಅದೆರಡು ವ್ಯೂ ಆಗ್ತಾ ಇಲ್ಲ. ಅಂದರೆ ಅದು ನಮ್ಗೆ ಇಲ್ಲಿ ನೆಸೆಸಿಟಿ ಇಲ್ಲ ಆ ಮ್ಯಾಪಿಗೆ. ಸೊ ಇವಾಗ ನಾನು ಕಲರಿಂಗ್ ಮ್ಯಾಪ್ ಬೇಕು. ಸೊ ಇವಾಗ ಕಲರ್ ಮ್ಯಾಪ್ ತೊಗೊಂಡು ಓಕೆ ಅಂತ ಕೊಡ್ತೀನಿ. ಸೊ ನನಗೆ ಈ ಕಲರ್ ಬಂತು. ಓಕೆ, ಅಗೇನ್ ನಾವು ಇಲ್ಲೇ ಬೇಕಾದ್ರೂ ಚೇಂಜಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಆ ಮೆಟೀರಿಯಲ್ನ ನೋಡೋಣ. ಇಲ್ಲಿ ನೋಡಿ ಲೈಕ್ ಇಲ್ಲಿರೋದು ಸ್ವಲ್ಪ ಇದ್ರ ಕಲರ್ ಇದೆ. ಲೈಕ್ ಸ್ವಲ್ಪ ಏನು ಕಡಿಮೆ ಬ್ರೌನ್ ಇದೆ, ಅಂದರೆ ಸ್ವಲ್ಪ ಬ್ರೈಟ್ ಆಗಿದೆ ಕಲರು. ಅದೇ ನಾನು ಈ ಫೋಟೋ ನೋಡಿದ್ರೆ ಅಷ್ಟು ಬ್ರೈಟ್ ಆಗಿಲ್ಲ. ಸೊ ಇಲ್ಲಿ ಅಷ್ಟು ಬ್ರೈಟ್ ಆಗಿಲ್ಲ. ಅಗೇನ್ ಅವರು ಲೈಟಿಗೆ ಇದು ಮಾಡಿಕೊಂಡು ಎಕ್ಸ್ಟ್ರಾ ಮಾಡಿರ್ತಾರೆ ಅಂತ ಆಯಿತು, ಅಂದರೆ ಡಿಸ್ಪ್ಲೇಸ್ ಎಲ್ಲ ಮಾಡಿರ್ತಾರೆ ಅಂತ. ಇಲ್ಲ ಅಂದರೆ ನೀವು ಇಲ್ಲಿ ಕಲರ್ ಮ್ಯಾನಿಪ್ಯುಲೇಷನ್ ಅಂತ ಇದೆ ಗೊತ್ತಾ. ಸೊ ಇಲ್ಲಿ ಕಲರ್ ಮ್ಯಾನಿಪ್ಯುಲೇಷನಲ್ಲಿ ಅಗೇನ್ ಕಲರ್ಗೆ ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಮತ್ತೆ ಬೇಕಾದರೆ ಬ್ಯಾಕ್ ಬನ್ನಿ. ಸೊ ಇಲ್ಲಿ ನೀವು ರ್ಯಾಪಿಂಗ್ ಅಂತೆಲ್ಲ ಆಪ್ಷನ್ ಇದೆ. ಅಂದರೆ ಆ ಒಂದು ಮ್ಯಾಪಿಗೆ ನೀವೇನು ಅಪ್ಲೈ ಮಾಡಿರಿ ಮ್ಯಾಪಿಗೆ ಅದಕ್ಕೆ ಇನ್ನೂ ಒಂಥರ ಬೇಕಾದ್ರೆ ಲುಕ್ನ ಕೊಡ್ಬೋದು ನೀವು. ಸೊ ಅಂದರೆ ಇಲ್ಲಿ ಮತ್ತೆ ರ್ಯಾಪಿಂಗ್ ಅಂತ ಕೊಡ್ತೀನಿ. ಸೊ ರ್ಯಾಪಲ್ಲಿ ಕಲರ್ ಕರೆಕ್ಷನ್ಸ್ ಅಂತ ಕೊಡ್ತೀನಿ. ಸೊ ಕಲರ್ ಕರೆಕ್ಷನ್ಸಲ್ಲಿ ಏನು ಮಾಡ್ತೀನಿ, ನಾನು ಇಲ್ಲಿ ಬ್ರೈಟ್ನೆಸ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತ ಇದೆ. ಸೊ ಇಲ್ಲಿ ಬ್ರೈಟ್ನೆಸ್ನ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಸೊ ಅಂದರೆ ಫೈಲ್ ಸೈಜ್ ಅಂದರೆ ತುಂಬ ನೋಡಿ ಇಲ್ಲಿ ಚೂರು ಚೇಂಜ್ ಮಾಡಿದ್ರು ತುಂಬ ಚೇಂಜ್ ಆಗಿ ಲೈಕ್ 0.09 ಅಂತ ಏನೋ ಕೊಡ್ತೀನಿ. ಮತ್ತು ಕಾಂಟ್ರಾಸ್ಟ್ ಬೇಕಾದರೆ ಸೊ 1.5 ಅಂತ ಏನೋ ಕೊಡ್ತೀನಿ. ನೋಡಿ ಅಂದರೆ ಇಲ್ಲಿ ಬೇರೆ ಕಲರೇ ಆಯಿತು. ಸೊ ಅಂದರೆ ಇದೆಲ್ಲ ರೀಸೆಟ್ ಮಾಡ್ಬೋದು. ಮತ್ತೆ ಇಲ್ಲಿ ನೀವು ಲೈಟ್ನೆಸ್ ಮೋಡ್ ಅಂತ ಇದೆ. ನಾವು ಅಂದರೆ ಬ್ರೈಟ್ನೆಸ್ ಕಾಂಟ್ರಾಸ್ಟ್ನ ಜಾಸ್ತಿ ಮಾಡಲ್ಲ. ಇಲ್ಲಿ ಗೇನ್ ಗಾಮಾ ಕರ್ವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಗೇನ್ ಗಾಮಾ ಲಿಫ್ಟ್ ಗೇನ್ ಗಾಮಾ ಲಿಫ್ಟ್ನ ಎನೇಬಲ್ ಮಾಡ್ತೀನಿ. ಅಂದರೆ ನಿಮಗೆ ಇರೋ ಮೆಟೀರಿಯಲ್ ಇನ್ನೂ ಜಾಸ್ತಿ ಬ್ರೈಟಾಗಿ ಕಾಣಿಸ್ಬೇಕು, ಇನ್ನೊಂದು ಸ್ವಲ್ಪ ರಿಫ್ಲೆಕ್ಷನ್ ಜಾಸ್ತಿ ಇರಬೇಕು ಅಂದರೆ ಸೊ ಇಲ್ಲಿ ನಾನು ಗೇನ್ ಮತ್ತು ಗಾಮನ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಮಾಡ್ತೀನಿ. ಇವಾಗ ನಾನು ಇಲ್ಲಿ ವೈಟ್ ಆಗ್ತಾ ಹೋಗುತ್ತೆ ಬ್ರೈಟ್ನೆಸ್. ಇಲ್ಲಿ ನೋಡಿ ಇನ್ನೂ ವೈಟ್ ಆಗ್ತಿದೆ. ಇಲ್ಲಿ ವೈಟ್ ಆದರೆ ಅಲ್ಲಿ ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ನಿಮಗೆ ಯಾವಾಗಲೂ ಪಿಕ್ಚರ್ ವೈಟ್ ಇದ್ದಷ್ಟು ರಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಆ ಥರ ನಾನು ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಮತ್ತು ಇಲ್ಲಿ ಬೇಸ್ ಇದೆ. ಸೊ ಬೇಸ್ನು ಬೇಕಾದರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ನನಗೆ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗಿರುತ್ತೆ. ಇವಾಗ ಲೈಕ್ ರ್ಯಾಪಿಂಗ್ ಇಲ್ಲಿ ನೋಡಿ ಈಗ ಬರೋ ಕಲರೇ ಸ್ವಲ್ಪ ಚೇಂಜ್ ಆಯಿತು, ಅವಾಗಿನಕ್ಕಿಂತ ಸ್ವಲ್ಪ ಬ್ರೈಟ್ ಆಯಿತು. ಇದಾದಮೇಲೆ ಫಸ್ಟು ಇದಕ್ಕೆ ರಿಫ್ಲೆಕ್ಷನ್ ಈಗ ಎಲ್ಲಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಈ ಸರ್ಫೇಸು ನಾನು ಫ್ಲೋರಿಂಗಿಗೆ ಯೂಸ್ ಮಾಡೋದು. ಸೊ ಫ್ಲೋರಿಂಗ್ ಯಾವತ್ತು ಲೈಕ್ ಟೈಲ್ಸ್ ಥರ ಇಲ್ಲ ಗ್ಲಾಸ್ ಥರ ತುಂಬ ರಿಫ್ಲೆಕ್ಷನ್ ಇರೋದು. ಸೊ ಸ್ವಲ್ಪ ರಫ್ ಇರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಾಗೆ ಇಲ್ಲಿ ನಾನೇನು ಮಾಡ್ತೀನಿ, ಫಸ್ಟು ರಿಫ್ಲೆಕ್ಷನ್ ಕಲರ್ ಇಲ್ಲಿ ಗ್ಲಾಸಿನೆಸ್ಸಿಂದ ರಫ್ನೆಸ್ಸಿಗೆ ಫಸ್ಟು ಸೆಟ್ ಮಾಡ್ತೀನಿ. ಅಂದರೆ ನಾನು ಫ್ಲೋರಿಂಗ್ ಮೆಟೀರಿಯಲ್ ಕೊಡ್ತೀನಿ. ಬನ್ನಿ ನಿಮಗೆ ಡಿಸ್ಟರ್ಬ್ ಆಯಿತು ಇಲ್ಲ ಸರ್.
ಪಾಸ್ ಮಾಡಿ